ಇನ್ನು ವಾಲ್ಮೀಕಿ ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ರಾಜಕೀಯ ಸಂಘರ್ಷ ಜೋರಾಗಿದೆ. ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಮಧ್ಯೆ ಬ್ಯಾನರ್ ಬ್ಯಾಟಲ್ ನಡೆದಿದ್ದು ರೆಡ್ಡಿಗಳ ಗಲಾಟೆ ಇದೀಗ ಮತ್ತೊಂದು ಹಂತಕ್ಕೆ ಹೋಗುತ್ತಿದೆ. ಮಿಸ್ ಫೈರಿಂಗ್ಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿರೋದು. ಗಣಿನಾಡು ಬಳ್ಳಾರಿಗೆ ಗನ್ಮ್ಯಾನ್ ಸಂಸ್ಕೃತಿ ಯಾವಾಗ ಕಾಲಿಟ್ಟಿದ್ದು? ಹಾಗಾದ್ರೆ ಬಳ್ಳಾರಿಯ ಮೇಲೆ ಆಂಧ್ರ ಪ್ರದೇಶದ ಕಲರ್ಫುಲ್ ರಾಜಕಾರಣದ ನೆರಳು ಆವರಿಸಿಕೊಂಡಿದೆ. ಗಣಿಗಾರಿಕೆ ಉತ್ತುಂಗದಲ್ಲಿದ್ದಾಗಲೇ ಇಲ್ಲಿ ಗನ್ಮ್ಯಾನ್ ಸಂಸ್ಕೃತಿ ಉತ್ತುಂಗಕ್ಕೇರಿತು. ಗನ್ಮ್ಯಾನ್ ಅನ್ನು ಇಟ್ಕೊಂಡು ರಾಜಕಾರಣಿಗಳು ಹವಾ ಮೇಂಟೈನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡೋದಕ್ಕೆ ಆರಂಭ ಮಾಡಿದ್ರು. ಪಂಜಾಬ್, ಹರಿಯಾಣ ಮೂಲದ ಗನ್ಮ್ಯಾನ್ಗಳನ್ನು ಇಟ್ಕೊಂಡು ತಮ್ಮ ದೌಲತ್ತನ್ನ ಶುರು ಮಾಡಿದ್ರು. ಮುಂದಿಬ್ರು ಹಿಂದಿಬ್ರು ಈ ರೀತಿಯಾಗಿ ಗನ್ಮ್ಯಾನ್ಗಳನ್ನು ಇಟ್ಕೊಂಡು ಬಿಲ್ಡಪ್ ಅನ್ನು ಕೊಡುವಂತಹ ಒಂದು ಸಂಸ್ಕೃತಿಯ ಆರಂಭ ಆಯಿತು. ಗಣಿಗಾರಿಕೆ ಕಡಿಮೆ ಆಗ್ತಾ ಇದ್ದಂತೆ ಗನ್ಮ್ಯಾನ್ಗಳ ಹವಾ ಕಡಿಮೆ ಆಗಿತ್ತು. ಆದರೆ ಈಗಲೂ ಕೂಡ ಬಹುತೇಕ ಎಲ್ಲಾ ರಾಜಕಾರಣಿಗಳ ಬಳಿ ಕೂಡ ಗನ್ಮ್ಯಾನ್ಗಳಿದ್ದಾರೆ. ಅಗತ್ಯ ಇದೆಯೋ ಇಲ್ವೋ, ಗನ್ಮ್ಯಾನ್ಗಳು ಮಾತ್ರ ಇರಲೇಬೇಕು ಅನ್ನುವಂಥ ರೀತಿಯಲ್ಲಿ ಆ ಒಂದು ವರ್ತನೆ ಇದೆ. ಹೀಗಾಗಿ ಇದೇ ಒಂದು ವರ್ತನೆ ಈಗ ಓರ್ವನ ಸಾವಿಗೂ ಕೂಡ ಕಾರಣ ಆಗಿದೆ. ಗನ್ಮ್ಯಾನ್ಗಳಿಂದ ಆದಂಥ ಮಿಸ್ಫೈರ್ನಿಂದಾಗಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಪ್ರಾಣವನ್ನು ಕಳ್ಕೊಂಡಿರೋದು. ತಮ್ಮ ಶೋಕಿಗಾಗಿ, ತಮ್ಮ ಬಿಲ್ಡಪ್ಗಾಗಿ ಅಗತ್ಯ ಇದೆಯೋ ಇಲ್ವೋ ಗನ್ಮ್ಯಾನ್ಗಳನ್ನು ಇಟ್ಕೊಳ್ಳೋದು, ಬಿಲ್ಡಪ್ ಮಾಡೋದು ಇದು ಸಾಮಾನ್ಯ ಅನ್ನೋ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಆಗ್ಬಿಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.